ಬೇತಾಳ, ನಾನು ಹೊರಡಬೇಕು. ಎಲ್ಲಿಗೆ? ಊರೆಲ್ಲ ಪೊಲೀಸರು ದುರ್ಬೆ ಹಾಕೊಂಡು ಹುಡುಕ್ತಿದ್ದಾರೆ ನಿನ್ನ. ಎಲ್ಲಿಗೆ ಹೋಗೋದು ನೀನು? ರಿಸ್ಕ್ ತುಂಬ ಜಾಸ್ತಿ ಇದೆ. 2 ದಿನ ಇಲ್ಲೇ ಇದು ಹೋಗು, ಅಷ್ಟರಲ್ಲಿ ಕಾಲು ಸರಿ ಹೋಗಿರುತ್ತೆ. ಬೇತಾಳ, ನನ್ನಿಂದ ನಿನಗೆ ಇನ್ನೇನಿದ ಸಮಸ್ಯೆಗಳು. ಪೊಲೀಸರು ನಾನು ಹುಡುಕ್ತಿದ್ದಾರೆ, ಅದಕ್ಕೆ ಹೊಚ್ಚಿಟ್ಕೊಂಡಿದ್ದೀನಿ. ಅದೇ ನೀನೇನು ತಪ್ಪು ಮಾಡಿದೆ ಅಂತ ಈ ರೀತಿ ಅವಸ್ಥೆ ಪಡ್ತಾ ಇದೆಯಾ? ಸರಿ ನಡಿ, ಸ್ನಾನ ಮಾಡು. ಸ್ನಾನ ಮಾಡಬೇಕು, ಆದರೆ ಕಾಲು ಸಿಕ್ಕಾಪಟ್ಟೆ ಪೇನ್ ಆಗ್ತಿದೆ, ಸಪೋರ್ಟ್ ಮಾಡ್ತಾ ಇದೆ. ನೀನೇನು ತಲೆ ಕೆಚ್ಕೋಬೇಡ, ನಾನು ಸ್ನಾನ ಮಾಡಿಸ್ತೇನೆ. ನೀನಾ? ವಸು, ವಸು ಮಾಡ್ತೀವಿ ಅವರಿಗೆ. ವಸು, ಹಾ ಯಾಕೆ ನಿಂತ್ಕೊಂಡಿದ್ದೆ ಒಬ್ಬಳೆ? ರೀ, ಮದುವೆ ಕೆಲಸಗಳು ಶುರು ಆಗ್ತಾ ಇದೆ. ಇನ್ನೇನು ಮದುವೆ ದಿನಾನೂ ಹತ್ರ ಬಂತು. ನಂಗೆ ತುಂಬ ಟೆನ್ಷನ್ ಆಗ್ತಿದೆ ರೀ. ನನ್ನಿಂದ ವೇದನ್ ಬಿಟ್ಕೊಡಕ್ ಆಗ್ತಿಲ್ಲ. ನನಗೂ ಅದನ್ನು ಯೋಚನೆ ಮಾಡಿ 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 ಸಾಕಾಗೋಯ್ತು. ಆ ವಿಕ್ರಮ್ಗಷ್ಟೆಲ್ಲ ಹೇಳಿದ ಮೇಲೂ, ಅವನಾಗಿ ಅವಳು ಕೈ ಬಿಟ್ಟ ಮೇಲೂ ನಾನು ನೀನು ಏನು ಮಾಡೋಕ್ಕಾಗತ್ತೆ ಹೇಳು? ಆ ವಿಕ್ರಮ್ ಜೊತೆ ಒಂದ್ಸಲ ಮಾತಾಡೋಣ ಅಂದ್ರೆ ಅವನ್ ಬೇರೆ ಕಾಣ್ತಾ ಇಲ್ಲ. ಈ ಪೊಲೀಸ್ನವರು ಅವನನ್ನು ಹುಡುಕೊಂಡು ಮನೆಗೆ ಬರ್ತಾ ಇದ್ದಾರೆ. ರೀ, ನಮ್ ವಿಕ್ರಮ್ಗೆ ಏನಾದ್ರೂ ಆಗಿರಬಹುದಾ? ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಹೋಗಿದ್ದಾನೆ. 2-3 ದಿನ ಆದ್ರೂ ಫೋನ್ ಕೂಡ ಮಾಡಿಲ್ಲ ಅಂತ. ಯಾಕೆ ಏನೇನು ಯೋಚನೆ ಮಾಡ್ತಿದ್ಯಾ ನೀನು? ನನ್ನೂ ಹೆದರ್ಸ್ತಿದೆಯಲ್ಲ. ಅಯ್ಯೋ, ಪೊಲೀಸಿಗೆ ಇಳಿಸು ಅಂದ ತಕ್ಷಣ ಕಣ್ಮರೆ ಆಗೋದು, ಆಮೇಲೆ ಧನ್ನಂತ ಪ್ರತ್ಯಕ್ಷ ಆಗಿ ದರ್ಶನ ಕೊಡೋದು, ಇದೇನು ಹೊಸ್ತಾ ನಮಗೆ? ನೀವು ಹೇಳ್ತಾ ಇರೋದು ನಿಜನೇ ರೀ. ಆದ್ರೆ ಆ ಥರ ಆದಾಗೆಲ್ಲ ಅವ್ನು ನಮಗೆ ಫೋನ್ ಮಾಡಿ ವಿಷಯ ಹೇಳ್ತಿದ್ದ, ಇಲ್ಲ ಅವ್ರ ಫ್ರೆಂಡ್ಸ್ ಮೂಲಕ ಸುದ್ದಿ ಮುಟ್ಟಿಸ್ತಾ ಇದ್ದ. ಆದ್ರೆ ಈ ಸಲ ಆ ಥರ ಏನೂ ಆಗ್ತಾನೆ ಇಲ್ವಲ್ಲ. ಅದಕ್ಕೆ ರೀ, ನನಗೆ ತುಂಬ ಭಯ ಆಗ್ತಿದೆ. ನಮ್ಮ ವಿಕ್ರಮ್ ಏನಾದರೂ ಆಪತ್ತಲ್ಲಿ ಸಿಕ್ಕಾಕೊಂಡಿದ್ದಾನ? ನನಗೆ ಯಾಕೋ ಹಾಗನ್ನಿಸ್ತಿಲ್ಲ. ನೋಡು, ಪೊಲೀಸರು ವಿಕ್ರಮ್ನ ಟ್ರ್ಯಾಕ್ ಮಾಡ್ತಾರಂತ ಅವ್ನು ಸ್ವಲ್ಪ ಎಚ್ಚರ ವಹಿಸಿರ್ಬೋದು, ಅಥವಾ ಅವನ ಗೆಳೆಯರ ಮೇಲೆ ಪೊಲೀಸರು ಕಣ್ಣಿಟ್ಟಿರ್ಬೋದು. ಹಾಗಾಗಿ ಅವನು ನಮ್ಮ ಸಂಪರ್ಕಕ್ಕೆ ಬರ್ತಿಲ್ಲ, ಇಷ್ಟೇ ಆಗಿರೋದು. ಆದರೂ ನನ್ನ ಮನಸ್ಸಿಗೆ ಯಾಕೋ ಸಮಾಧಾನನೇ ಆಗ್ತಿಲ್ಲ ರೀ. ಹೇಗಾದರೂ ಮಾಡಿ ಅವನ ಬಗ್ಗೆ ನಾವು ತಿಳ್ಕೋಬೇಕು. ನೀನು ಹೇಳೋದು ಸರಿನೇ. ವಸು, ವೇದನಿಗೆ ಒಂದು ಫೋನ್ ಮಾಡಿ ನೋಡಿದ್ರೆ ಅವನ ಎಲ್ಲ ಕಷ್ಟಗಳಲ್ಲೂ ಅವನ ಕೈ ಹಿಡಿದು ಕಾಪಾಡಿದವಳು ಅವಳು. ಫೋನ್ ಮಾಡಬಹುದಲ್ವಾ? ಆದರೆ ಈಗ ಅವರಿಬ್ಬರು ದೂರ ದೂರ ಇದ್ದಾರಲ್ರಿ. ದೂರ ಇದ್ರೇನಂತೆ, ವೇದಾಗೆ ಅವನ ಮೇಲಿರೋ ಪ್ರೀತಿ ಕಡಿಮೆ ಆಗಿರುತ್ತಾ? ವಸು, ವೇದಾಗೆ ಒಂದು ಫೋನ್ ಮಾಡಿದರೆ ಏನಾದರೂ ಸುಳಿ ಸಿಗ್ಬೋದು ಅಂತ ನನಗನ್ನಿಸ್ತಿದೆ. ನೀನೇನಂತಿ? ಹಾಗಾದರೆ ನಾನು ಅವಳಿಗೆ ಫೋನ್ ಮಾಡಲಾ? ಮಾಡು. ಮಾಡು. ಕೊಡು. ನೀನೇನು ಮಾಡ್ತಿದ್ದೋ? ಏನೇನು ಆಗ ನನ್ನ ಜೊತೆ ಒದ್ದಾಡ್ತಿರೋದು? ಮತ್ತೆ ಯಾಕೆ ಇಷ್ಟೊಂದು ಆಕ್ಟಿಂಗ್ ಮಾಡ್ತೀಯಾ? ಮುಖ ಕೊಡ್ತೀನಿ ಅನ್ಕೊಡಿ. ಕೊಡುಗುಂಡ.
ಕುಂಡ ಯಾಕೆ ಅಳ್ತಿದ್ದೀರಾ? ನಾನೇನಾದ್ರು ಜೋರಾಗಿ ಹುಚ್ಚಿದ್ದೀರಾ? ಸಾರಿ ಕುಂಡ, ಐ ಆಮ್ ಸಾರಿ. ಅದು ಕಾಲು ಪೇನ್ ಜಾಸ್ತಿ. ಬೇಡ ರೀ. ಅವಳಿಗೆ ವಿಕ್ರಮ್ ಬಗ್ಗೆ ಏನೂ ಗೊತ್ತಿಲ್ಲ ಅಂದ್ರೆ ಮೊದಲೇ ಸಂಕಟದಲ್ಲಿರ್ತಾಳೆ. ಈಗ ನಾವು ಮತ್ತಷ್ಟು ಸಂಕಟ ಕೊಡೋದು ಬೇಡ. ಆಮೇಲೆ ಅವಳು ಸುಮ್ಮನೆ ಇರ್ತಾಳ, ವಿಕ್ರಮ್ನ ಹುಡ್ಕೋಕ್ ಶುರು ಮಾಡ್ತಾಳೆ. ಅದರಿಂದ ಸಾಕ್ಷಿ ಮನೆಯವ್ರು ಊರ್ಕೋತಾರೆ, ಗಲಾಟೆಗಳಾಗುತ್ತೆ. ಬೇಡ, ನಮ್ಮಿಂದ ಅವಳಿಗೆ ಕೆಟ್ಟ ಹೆಸರು ಬರೋದು ಬೇಡ ರೀ. ನೀನು ಹೇಳೋದು ಸರಿಯೇ ಇದೆ. ಆದರೂ ವಿಕ್ರಮ್ ಸುರಕ್ಷಿತವಾಗಿ ಮನೆಗೆ ಬರ್ತಾನೆ ಅನ್ನೋ ನಂಬಿಕೆ ನನಗಿದೆ. ನೀನೇನು ಚಿಂತೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ. ನೋಡು, ನಂಗೊಂದು ಸ್ಟ್ರಾಂಗ್ ಕಾಫಿ ಬೇಕು. ಬೇಗ ಒಳಗಡೆ ಬಾ, ಇಲ್ಲಿ ನಿಂತ್ಕೋಬೇಡ, ಬಾ. ಫಿಟ್ಟಿಂಗ್ ಎಲ್ಲ ಕರೆಕ್ಟ್ ಇದೆಯಾ? ಕರೆಕ್ಟಾಗಿದೆ. ಬೇತಾಳ, ನಾನು ಮನೆಗೆ ಹೊರಡ್ಬೇಕು. ಗುಂಡ, ನೀನಿನ್ನೂ ಕರೆಕ್ಟಾಗಿ ರಿಕವರಿ ಆಗಿಲ್ಲ. ಅದು ಹೆಂಗೆ ನೀನು ಹೋಗ್ತೀನಿ ಅಂತ ಹೇಳ್ತಿದ್ಯಾ? ತುಂಬ ಕೆಲಸ ಇದೆ, ಎಲ್ಲ ಪೆಂಡಿಂಗಲ್ಲಿದೆ. ಓ, ಏನು ಮದುವೆ ಕೆಲಸನಾ ಆ ಸಾಕ್ಷಿ ಜೊತೆ? ಅಮ್ಮ, ನಿಮ್ಮ ಮಾತು ಕೊಟ್ಟಿದ್ದೀನಿ, ಮೀರಕ್ಕಾಗಲ್ಲ. ಹಾಗಿದ್ರೆ ನನ್ನ ಕುತ್ತಿಗೆಲಿರೋ ತಾಳಿ ಕತೆ ಏನು ಗುಂಡ? ನಾನು ಹೋಗ್ಬೇಕು. ನನ್ನನ್ನು ಮೀರಿ ಹೋಗ್ಬೇಕಾ ನೀನು? ನನ್ನನ್ನು ತಡೆಯೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಹೌದಾ? ಗುಂಡ, ಗುಂಡ ಏನಾಯ್ತು ಗುಂಡ? ಏನಿಲ್ಲ ಬೇತಾಳ, ಸ್ವಲ್ಪ ಅನೀಸಿ ಫೀಲ್ ಆಗ್ತಿದೆ. ನಾನು ಹೊರಡಬೇಕು. ಗುಂಡ, ಇನ್ನೊಂದು ದಿನ ಇದ್ರೆ ಗಾಯ ಆಲ್ಮೋಸ್ಟ್ ಗುಣ ಆಗ್ಬಿಡುತ್ತೆ. ಇಲ್ಲ, ನಾನು ಬೌಲ್ ಕೊಡ್ತೀಯ? ಗುಂಡ, ಆನ್ ಮಾಡ್ಬೇಡ, ಪೊಲೀಸರು ಟ್ರ್ಯಾಕ್ ಮಾಡ್ತಿರ್ತಾರೆ. ಸರಿ ಬೇತಾಳ, ನಾನು ಹೊರಡುತ್ತೆ. ಇವತ್ತೊಂದಿನ ಇಡ್ತೀನಿ.